ಕರುನಾಡು ಕೋಮಲ ಚಾನಲ್ಗೆ ಸುಸ್ವಾಗತ. ನಮಸ್ತೆ. ಇವತ್ತು ನಾವು ಹಿಪ್ ಮಸಲ್ಸ್ ಅಥವಾ ಬ್ಯಾಕ್ ಫ್ಯಾಟನ್ನು ಕರಗಿಸೋದಕ್ಕೆ ಮಾಡುವಂಥ ಆಸನಗಳನ್ನು ತಿಳ್ಕೊಳ್ಳೋಣ. ಹೆಚ್ಚಾಗಿ ಕುಳಿತು ಕೆಲಸ ಮಾಡುವಂಥವ್ರಿಗೆ, ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಈ ಹಿಪ್ ಮಸಲ್ಸ್ ಜಾಸ್ತಿ ಆಗಿರುತ್ತೆ. ಇದನ್ನು ನಾವು ಆಸನಗಳನ್ನ ಮಾಡಿ ಆ್ಯಕ್ಟಿವ್ ಆಗಿ ಇಟ್ಕೊಂಡಿಲ್ಲ ಅಂತ ಅಂದರೆ ಡೆಡ್ ಸೆಲ್ಸ್ ಆದರೆ ಕಣಗಳಾಗಿ ಈ ಸತ್ತು ಹೋಗಿರೋ ಕಣಗಳ ಥರ ಮಾಂಸದ ಥರ ನಮ್ಮ ದೇಹಕ್ಕೆ ಅಂಟ್ಕೊಂಡಿರುತ್ತೆ. ಇದು ಆ್ಯಕ್ಟಿವ್ ಆಗೂ ಇರೋದಿಲ್ಲ, ಈ ಕಡೆ ನಾವು ಕರಗಿಸೋದಕ್ಕೂ ಆಗೋದಿಲ್ಲ. ಸೊ ಈ ಹಿಪ್ ಮಸಲ್ಸ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ, ಒಂದು ಫಾರ್ಮಲ್ಲಿ ಇಟ್ಕೊಳ್ಳೋದಕ್ಕೆ, ಕರಗಿಸೋದಕ್ಕೆ ಕೆಲವು ಆಸನಗಳನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ಭುಜಂಗಾಸನ, ಎರಡನೇದು ದಂಡಾಸನ. ಈ ಎರಡೂ ಆಸನಗಳು ಕೂಡ ನಾವು ಸೂರ್ಯ ನಮಸ್ಕಾರ ಮಾಡಿದಾಗ ಇರುತ್ತೆ. ಮೂರನೇದು ಉಷ್ಟ್ರಾಸನ ಮತ್ತು ಮಾರ್ಜರಿಯಲಾಸನ. ಈ ಎರಡು ಆಸನಗಳು ದುರ್ಗಾ ನಮಸ್ಕಾರದಲ್ಲಿ ಬರುತ್ತೆ. ಸೊ ಇದು ಸೂರ್ಯ ನಮಸ್ಕಾರ ಮತ್ತು ದುರ್ಗಾ ನಮಸ್ಕಾರ ಮಾಡೋದ್ರಿಂದ ಬರೀ ಹಿಪ್ ಮಸಲ್ಸ್ ಅಲ್ಲ, ನಮ್ಮ ಇಡೀ ದೇಹಕ್ಕೆ ಎಲ್ಲ ಕಣಗಳನ್ನು ಆ್ಯಕ್ಟಿವ್ ಆಗುತ್ತೆ. ಯೋಗಾಸನ ಅಭ್ಯಾಸ ಕೂಡ ಆಗುತ್ತೆ. ಈ 4 ಆಸನಗಳಾದಮೇಲೆ ನೌಕಾಸನ. ದುರ್ಗಾ ನಮಸ್ಕಾರ, ಸೂರ್ಯ ನಮಸ್ಕಾರ ಆದಮೇಲೆ ನಾವು ನೌಕಾಸನವನ್ನು ಮಾಡಬೇಕು. ಈ ಎಲ್ಲ ಆಸನಗಳನ್ನು ನಾನು ಡೆಮೋ ಮಾಡಿ ತೋರಿಸ್ತೀನಿ. ಇವಾಗ ಮಾರ್ಜರಿಯಾಸನ. ಉಸಿರು ತುಂಬಿಕೊಳ್ತಾ ಬೆನ್ನು ಹಳ್ಳ ಮಾಡಿ ಕತ್ತು ಮೇಲೆ ಮಾಡಿ, ಉಸಿರು ಹೊರ ಹಾಕುವಾಗ ಬೆನ್ನನ್ನು ಮೇಲೆ ಮಾಡಿ ಕತ್ತನ್ನು ಒಳಗೆ ತಗೋಬೇಕು. ಹೀಗೆ 4-5 ಬಾರಿ ಮಾಡಬೇಕು. ದುರ್ಗಾ ನಮಸ್ಕಾರದಲ್ಲಿ ಈ ಆಸನವ ಬರುತ್ತೆ. ಬಲಗಾಲನ್ನು ಮೇಲೆತ್ತಿ ಉಸಿರು ತುಂಬಿಕೊಳ್ಬೇಕು. ಹಾಗೆ ಕಾಲನ್ನು ಕೆಳಗೆ ಇಳಿಸುವಾಗ ಉಸಿರು ಹೊರಗೆ ಹಾಕಬೇಕು. ಎರಡೂ ಕಾಲುಗಳಿಗೆ ಈ ರೀತಿ ಮಾಡಬೇಕು. ನಂತರ ಉಷ್ಟ್ರಾಸನ. ಮಂಡಿಯ ಮೇಲೆ ನಿಂತ್ಕೊಂಡು ನಿಧಾನವಾಗಿ ಹಿಂದಕ್ಕೆ ಬಾಗ್ತಾ ಎದೆಯನ್ನು ಹಿಗ್ಗಿಸಿ ಉಸಿರು ತುಂಬಿಕೊಳ್ತಾ ಎರಡು ಹಸ್ತಗಳನ್ನು ನಮ್ಮ ಹಿಮ್ಮಡಿಗಳ ಮೇಲೆ ಇರಿಸಬೇಕು. 1 ನಿಮಿಷದ ಕಾಲ ಆಸನಗಳಲ್ಲಿ ಉಳಿಯುವ ಪ್ರಯತ್ನ ಇರಲಿ. ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲದ ಮೇಲಿಟ್ಟು ಭುಜಗಳನ್ನು ಸಡಿಲವಾಗಿ ಇಟ್ಟು ವಿಶ್ರಾಂತಿ. ಸಹಜವಾದ ಉಸಿರಾಟ ಇರಲಿ. ದಂಡಾಸನ. ದೇಹವನ್ನು ನೇರವಾಗಿರಿಸಿ ಹಸ್ತಗಳು ಹಾಗೂ ಕಾಲ್ಬೆರಳುಗಳ ಮೇಲೆ ನಿಲ್ಲಬೇಕು. ಸಹಜವಾದ ಉಸಿರಾಟ, ನಿಧಾನವಾಗಿರಲಿ. ದಂಡಾಸನ. ನಂತರ ಭುಜಂಗಾಸನ. ಭುಜಂಗಾಸನವನ್ನು ಮಾಡುವಾಗ ನಮ್ಮ ಕಾಲ್ಬೆರಳಿನ ಮೇಲೆ ಮತ್ತು ಹಸ್ತಗಳ ಮೇಲೆ ದೇಹವನ್ನು ಬ್ಯಾಲೆನ್ಸ್ ಮಾಡ್ತಾ ಮಂಡಿ ಅಥವಾ ತೊಡೆಯ ಭಾಗವನ್ನು ನಾವು ನೆಲಕ್ಕೆ ತಾಗದಂತೆ ಕೂಡ ಮೇಲೆತ್ತಿ ಹಿಡಿದ್ಬೋದು. ಅಥವಾ ಈ ರೀತಿ ಕೂಡ ನಮ್ಮ ಅರ್ಧ ದೇಹವನ್ನು ನೆಲದ ಮೇಲಿಟ್ಟು ಮೇಲೆ ನೋಡ್ತಾ ಭುಜಂಗಾಸನವನ್ನು ಕೂಡ ಮಾಡಬಹುದು. ವಿಶ್ರಾಂತಿ ಬಾಲಾಸನ ಅಥವಾ ಶಶಂಕಾಸನದಲ್ಲಿ. ತದನಂತರ ನೌಕಾಸನ. 2 ಪಾದಗಳನ್ನು ಮುಂದೆ ನೇರವಾಗಿ ಚಾಚಿ ಬೆನ್ನು ನೇರವಾಗಿಟ್ಕೊಂಡು ಉಸಿರು ತುಂಬಿಕೊಳ್ತಾ ಉಸಿರು ಹೊರ ಹಾಕ್ತಾ ಪಾದಗಳನ್ನು ಮೇಲೆತ್ತಿ, ಪಾದಗಳು ನೇರವಾಗಿರಲಿ, ಕೈಗಳು ಮೇಲಿರಲಿ. ಸಹಜ ಉಸಿರಾಟದೊಂದಿಗೆ ಆಸನದಲ್ಲಿ ಉಳಿಬೇಕು. ಇದಾದ ಮೇಲೆ ಪಶ್ಚಿಮೋತ್ತಾನಾಸನದಲ್ಲಿ ವಿಶ್ರಾಂತಿ. ಪಾದಗಳನ್ನು ಕೆಳಗಿಳಿಸಿ 2 ಕೈಗಳನ್ನು ಉಸಿರು ತುಂಬಿಕೊಳ್ಳುತ್ತಾ ಮೇಲೆತ್ತಿ ಮುಂದೆ ಬಾಗುವಾಗ ಉಸಿರು ಹೊರ ಹಾಕ್ತಾ ನಮ್ಮ ಹಸ್ತಗಳಿಂದ ಹಿಮ್ಮಡಿಗಳನ್ನು ಹಿಡಿದುಕೊಳ್ಬೇಕು. ಬೆನ್ನು ನೇರವಾಗಿರಲಿ, ಸಹಜ ಉಸಿರಾಟವಿರಲಿ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯೋಗಾಭ್ಯಾಸವನ್ನು ಖಂಡಿತವಾಗಿ ಕಂಪಲ್ಸರಿ ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸ್ಕೊಳ್ತಾ ಒಳ್ಳೆ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಕೋಮಲ ಮುಗಿಸಿ. ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್, ಸಬ್ಸ್ಕ್ರೈಬ್